ಮತದಾನ ನಡೀತಾ ಇರೋ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ 7 ಗಂಟೆಯಿಂದಲೇ ಮತದಾನ ಆರಂಭ ಆಗಿದೆ. ರಾಜ್ಯಾದ್ಯಂತ ಮೊದಲ ಹಂತದ ಮತದಾನಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ಮತ ಚಲಾವಣೆ ಮಾಡೋಕೆ ಜನ ಬರ್ತಾ ಇದ್ದಾರೆ. ಇದೀಗ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂದ್ರೆ ರಾಜಕೀಯ ಗಣ್ಯರು ಅವರು ಕೂಡ ವೋಟ್ ಮಾಡ್ತಾ ಇದ್ದಾರೆ. ಮಾಜಿ ಸಚಿವರಾದ ಸೋಮಣ್ಣ, ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು ತಮ್ಮ ಮತದಾನ ಅಂದ್ರೆ ಮತ ಹಾಕುವ ವೋಟಿಂಗ್ ಬೂತ್ ಎಲ್ಲಿದೆ ಅಲ್ಲಿಗೆ ಹೋಗಿ ವೋಟ್ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ರಾಜಕೀಯ ಗಣ್ಯರು ಮತ್ತು ಸಿನಿಮಾ ರಂಗದ ಗಣ್ಯರಾಗಿರ್ಬೋದು, ಕ್ರಿಕೆಟ್ಗೆ ಸಂಬಂಧಪಟ್ಟಂಥವರು ಎಲ್ಲರೂ ಅವರು ಇವರು ಅಂತಲ್ಲ, ಇದರ ಸೆಲೆಬ್ರಿಟೀಸ್ಗಳು ಮತ್ತೊಂದು ಮಗದೊಂದೊಂದು ಬರಲ್ಲ, ಎಲ್ಲರೂ ಅವರವ್ರ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನೇನು ಇಲ್ಲ, ನಾವು ಹೇಳೋದು ನೀವು ಕೇಳೋದು, ಹೋಗೋದು ಮನೇಲಿರೋ ವೋಟರ್ ಐಡಿನೋ ಅಥವಾ ಬೇರೆ ಇರೋ ಐಡೆಂಟಿಟಿ ಕಾರ್ಡನ್ನು ತೊಗೊಂಡು ಹೋಗಿ ಗುರುತನ್ನು ತೋರಿಸಿ ವೋಟ್ ಹಾಕಿ ಬರುವಂಥದ್ದಷ್ಟೇ. ನಮ್ಮ ಕರ್ತವ್ಯವನ್ನು ಪೂರೈಸೋದಷ್ಟೇ ಬಾಕಿ ಇರೋದು. ಆಯಿತು, ಮುಕ್ಕಾಲು ಗಂಟೆಯಿಂದಲೂ ಕೂಡ ಆರಂಭ ಆಗಿದೆ. ವಿವಿಧ ಮಠಕ್ಕೆ ಸಂಬಂಧಪಟ್ಟಂತಹ ಮಠಾಧೀಶರುಗಳು ಕೂಡ ಬಂದು ವೋಟ್ ಹಾಕಿ ಬಹಳ ನಗುಮುಗದಿಂದ ನೋಡಿ ನಾವು ವೋಟ್ ಹಾಕಿದ್ದೀವಿ ಅಂತ ಚಿಹ್ನೆಯನ್ನು ತೋರಿಸ್ತಾ ಇದ್ದಾರೆ, ಆ ಇಂಕನ್ನು ತೋರಿಸ್ತಾ ಇದ್ದಾರೆ. ಆ ಇಂಕ್ ಇವತ್ತು ನಮಗೆ ಪ್ರೈಡ್, ಹೆಮ್ಮೆ, ವೋಟ್ ಹಾಕಿ ಬಂದಿದ್ದೀವಿ, ನಮ್ಮ ಹಕ್ಕನ್ನು ಚಲಾಯಿಸಿದ್ದೀವಿ ಅಂತ. ಇಲ್ಲಿ ತನಕ ವಾಟ್ಸಪ್ಪು ಮತ್ತೊಂದು ಬೇರೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋಸ್ಗಳು ಹಾಕ್ತೀವಲ್ಲ, ಇವತ್ತು ಈ ಇಂಕ್ ಹಾಕಿಸ್ಕೊಂಡಿರುವಂತಹ ಬೆರಳಿನ ಫೋಟೋಗಳು ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಸೊ ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗಬೇಕು ಈ ಸಲ ವೋಟಿಂಗ್. ಒಂದಿಷ್ಟು ಕಡಿಮೆ ಅಂದರೆ ಕಳೆದ ಬಾರಿ ಕೂಡ ಕಡಿಮೆ ವೋಟಿಂಗ್ ಆಗಿತ್ತು. ಎಲ್ಲ ಯೂತ್ ಎಲ್ಲ ಬರಬೇಕು, ಎಲ್ಲ ಅದಕ್ಕೆ ಜಾಸ್ತಿ ಜನ ಬರಬೇಕು. ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ. ನೀವು ಮೀಡಿಯಾಯಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು. ಬನ್ನಿ ವೋಟಿಂಗ್ ಮಾಡಿ. ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ, ಎಸ್ಪೆಷಲಿ ನಮ್ಮ ಯೂತು, ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು. ಫಸ್ಟ್ ಟೈಮ್ ನಾವು ನಾಗರಿಕರು ಅನ್ನುವಂಥದ್ದು ನಿರಂತರವಾಗಿ ನೆನಪಿಟ್ಕೋಬೇಕು. ನಮ್ಮ ಜವಾಬ್ದಾರಿಯನ್ನು ಮತ್ತೆ ನೆನಪು ಮಾಡ್ತಾ ಬರಬೇಕು. ಹೀಗಾಗಿ ಪ್ರತಿ ಚುನಾವಣೆ ಆದಾಗ ಮತ ಚಲಾಯಿಸಿದಾಗ ನಮ್ಮ ಜವಾಬ್ದಾರಿ ನಮಗೆ ಹೆಚ್ಚು ಗೊತ್ತಾಗುತ್ತೆ. ಒಂದೊಂದು ಚುನಾವಣೆ ಮುಂದಕ್ಕೆ ಹೋದಂಗೆ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ, ಇದು ಗೊತ್ತಾಗುತ್ತೆ. ಎರಡನೇದು, ನಮ್ಮ ದೇಶದ ಭವಿಷ್ಯತ್ತು, ನಮ್ಮ ಸಮಾಜದ ಏಳಿಗೆ, ಇದರ ಬಗ್ಗೆ ಹೆಚ್ಚು ವಿಶ್ವಾಸ ಮೂಡ್ತಾ ಇದೆ ಮತ್ತು ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಎಲ್ರಿಗೂ ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ. ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂಥ ವಯಸ್ಸಾದವರು ಕ್ಯೂದಲ್ಲಿ ಭಾಳ ಜನ ಇರ್ತಾರೆ, ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೋತೀನಿ, ಕೈ ಮುಗಿದು. ಎಲ್ರಿಗೂ ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ. ಓಕೆ, ಎಲ್ಲ ಕಡೆ ವೋಟಿಂಗ್ ಬಹಳ ಸುಗಮವಾಗಿ ನಡೀತಾ ಇದೆ. ಎಲ್ಲೂ ಕೂಡ ಯಾವುದೋ ಒಂದು ಶ್ರೀರಂಗಪಟ್ಟಣದಲ್ಲಿ ಒಂದೆರಡು ಕಡೆ ಟೆಕ್ನಿಕಲ್ ಇಶ್ಯೂ ಕಂಡು ಬಂತು, ಒಂದು 20 ನಿಮಿಷ ತಡ ಆಯಿತು ಆರಂಭ ಆಗೋದಕ್ಕೆ ಅನ್ನೋದು ಮಾಹಿತಿ ಬಿಟ್ಟರೆ ಉಳಿದಿದ್ದೆಲ್ಲ ಕಡೆ ಸರಾಗವಾಗಿ ಬಹಳ ಸ್ಮೂತಾಗಿ ನಡೀತಾ ಇದೆ ವೋಟಿಂಗ್. ನೀವು ಕೂಡ ಹೋಗಿ ನಿಮ್ಮ ಹತ್ತಿರದ ಒಂದು ವೋಟಿಂಗ್ ಪೋಲ್ನಲ್ಲಿ ಒಂದು ಮತದಾನದ ಕೇಂದ್ರಗಳಲ್ಲಿ ವೋಟ್ ಹಾಕಿ ಬನ್ನಿ. ಹಿರಿಯರೆಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು. ಎಜುಕೇಟೆಡ್ಗಳೇ ತಪ್ಪು ಮಾಡ್ತಾ ಇರೋದು, ಬೇರೆ ಸಬೂಬ್ಗಳನ್ನು ಕೊಡ್ತಾ ಇರೋದು. ಉಳಿದವರೆಲ್ಲರೂ ಕೂಡ ಹಿರಿಯರು ಬಂದು ಬೆಳಗ್ಗೆ ವೋಟ್ ಹಾಕಿ ಹೋಗ್ತಾ ಇದ್ದಾರೆ. ವಾಕಿಂಗ್ ಬಂದಂಥವ್ರು ಅಥವಾ ಬೇರೆ ಕೆಲಸ ಇದ್ದಂಥವ್ರು ಕೂಡ ಕೆಲಸ ಮುಗಿಸ್ಕೊಳ್ಳೋಣ, ಅದಕ್ಕೂ ಮುಂಚೆ ವೋಟ್ ಹಾಕಿ ಹೋಗ್ಬಿಡೋಣ, ನಮ್ಮ ಕರ್ತವ್ಯ ಮುಗಿಸ್ಬಿಡೋಣ ಅಂತ. ಸೊ ಆರಂಭ ಆಗಿದೆ 7 ಗಂಟೆಯಿಂದ. 1 ಗಂಟೆ ಹತ್ತತ್ರ ಆಗ್ತಾ ಬಂತು. ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥವ್ರು, ಬೇರೆ ಮಠಕ್ಕೆ ಸಂಬಂಧಪಟ್ಟಂಥವ್ರು, ಕ್ರಿಕೆಟ್ ತಾರೆಯರಾಗಿರ್ಬೋದು, ರಾಜಕೀಯ ಗಣ್ಯರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ವೋಟನ್ನು ಹಾಕೋಗ್ತಾ ಇದ್ದಾರೆ. ಮಗದೊಂದು ಕಡೆ ನೋಡಿ, ಯಾವುದೋ ಬೋರ್ಡಿಂಗ್ ಸ್ಕೂಲಿಗೆ ಸಂಬಂಧಪಟ್ಟಂಥವ್ರು ಅಂತ ಕಾಣುತ್ತೆ, ಸಿಸ್ಟರ್ಸ್ಗಳು. ಅವರು ಬಂದು ವಯಸ್ಸಾಗಿರೋರು ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇನ್ನೊಂದಿಬ್ಬರು 3 ಜನ ಬಂದು ವೋಟ್ ಹಾಕೋಗೋಣ ಅಂತ. ಮತ್ತು ಈ ರೀತಿಯಾಗಿ ಹಿರಿಯರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ, ಮತ್ತು ಬೇಗ ಕಳಿಸ್ತಾರೆ ವೋಟ್ ಹಾಕೋಗೋಕ್ಕೆ. ಮತ್ತು ವಿಶೇಷ ಚೇತನರಿಗೂ ಅಷ್ಟೇ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ, ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ನಿಮಗೆ ಎಲ್ಲ ವೋಟಿಂಗ್ ಬೂತ್ಗಳಲ್ಲೂ ಕೂಡ ಸೆಲ್ಫಿ ತೊಗೊಳ್ಳೋಕ್ಕೆ ಅಂತಲೇ ಇರುತ್ತೆ. ಇವತ್ತು ತೊಗೊಳ್ಳಿ ಸೆಲ್ಫಿ, ಬೇರೆ ದಿನ ತೊಗೊಳ್ಳೋದಲ್ಲ. ಇವತ್ತು ಆ ಪೋಸ್ಟರ್ ಮುಂದೆ ಫೋಟೋ ತೊಗೊಂಡು ಹಾಕ್ತಿರಲ್ಲ, ಅದಕ್ಕೆ ಬಹಳ ಪ್ರೈಡ್, ಹೆಮ್ಮೆ, ಒಂದು ತೂಕ ಇರುತ್ತೆ.
ಸೊ ಮತಯುದ್ಧ ಆರಂಭ ಆಗಿದೆ. ಬೆಂಗಳೂರಿನ ರಾಜ್ಯದ 14 ಕ್ಷೇತ್ರಗಳಲ್ಲಿ 7 ಗಂಟೆಯಿಂದಲೇ ಮತದಾನ ಆರಂಭ ಆಗಿದೆ. ಹಲವರು ಮಠಕ್ಕೆ ಸಂಬಂಧಪಟ್ಟಂತಹ ಮಠಾಧೀಶರಾಗಿರ್ಬೋದು, ಕ್ರಿಕೆಟ್ ತಾರೆಯರಾಗಿರ್ಬೋದು, ಸಿನಿಮಾ ರಂಗದವರಾಗಿರ್ಬೋದು, ರಾಜಕೀಯ ಗಣ್ಯರಾಗಿರ್ಬೋದು, ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು ನಿಮ್ಮ ಸರದಿ, ಮನೆಯಲ್ಲಿರೋರ ಸರದಿ, ಟಿವಿ ನೋಡ್ತಾ ಇರೋರು ವೋಟರ್ ಐ ಡಿ ಇಲ್ಲ ಅನ್ನೋ ಕಾರಣವನ್ನು ಅಥವಾ ನೆಪವನ್ನು ಕೊಡೋಕೆ ಹೋಗ್ಬಿಡಿ. ಬೇರೆ ಗುರುತಿನ ಚೀಟಿಗಳನ್ನು ತೋರಿಸ್ಬೋದು. ಸುಮಾರು 12ರಿಂದ 14 ಗುರುತಿನ ಚೀಟಿಗಳು, ನಿಮ್ಮ ಪಾಸ್ಬುಕ್ ಆಗಿರ್ಬೋದು, ವೋಟರ್ ಐ ಡಿ ಇಲ್ಲ ಅಂತಂದರೆ ಆಧಾರ್ ಕಾರ್ಡು, ಪ್ಯಾನು, ಪಾಸ್ಪೋರ್ಟ್ ಎಲ್ಲ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಹೋಗಿ ವೋಟ್ ಹಾಕಿ ಬನ್ನಿ ಅಷ್ಟೇ. ಅಡಿಷನಲ್ DO ಯಾರಿದ್ದಾರೆ, ROs ಏನಿದ್ದಾರೆ, ಚುನಾವಣಾ ಅಧಿಕಾರಿಯೊಂದಿಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಬೆಳಗ್ಗೆ ಎಲ್ಲ ಕಡೆಗೆ 5:30 ಗಂಟೆಗಿಂದ ನಾವು ಅವರ ಸಂಪರ್ಕದಲ್ಲಿ ಇದ್ದೇವೆ. ಕೆಲವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮಾತ್ರ ಬ್ಯಾಲೆಟ್ ಯೂನಿಟ್ ಕೆಲವು ಕಡೆಗೆ ಸ್ವಲ್ಪ ಇದು ಆಗಿದೆ, ಕೆಲವು ಕಡೆಗೆ VVPAT ತೊಂದರೆ ಉಂಟಾಯಿತು. ಆದರೆ 7 ಗಂಟೆಗೆ ಒಳಗಾಗಿ ಎಲ್ಲ ಕಂಪ್ಲೀಟ್ ಆಗಿ ಪ್ರಾರಂಭ ಆಗಿದೆ. ಎಲ್ಲ ಕಡೆಗೆ ನಮ್ಮ 9,000 ಮತಗಟ್ಟೆಯಲ್ಲಿ ಸುರಕ್ಷಿತವಾಗಿ ಎಲ್ಲ ಚುನಾವಣೆ ನಡೀತಾ ಇದೆ. ನಮ್ಮ ಚುನಾವಣಾ ಅಧಿಕಾರಿಗಳು ನಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 7 ಗಂಟೆಗಿಂದ ಪ್ರಾರಂಭ ಆಗಿ ಇವತ್ತು 6 ಗಂಟೆವರೆಗೂ ಸಂಜೆವರೆಗೂ ಮತದಾನ ಇರುತ್ತದೆ. ನಾವು ಇನ್ನೊಮ್ಮೆ ಕೈ ಮುಗಿದು ಎಲ್ಲ ಬೆಂಗಳೂರು ನಾಗರಿಕರಿಗೆ, ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇವೆ, ತಮ್ಮ ಮನೆಯನ್ನು ಬಿಟ್ಟು ಮತಗಟ್ಟೆಗೆ ಬನ್ನಿ. ಮತಗಟ್ಟೆಯಲ್ಲಿ ತಾವೇ ನೋಡಿದಿರಿ, ತುಂಬ ಚೆನ್ನಾಗಿ ವ್ಯವಸ್ಥೆ ಇವೆ, ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಸ್ವಲ್ಪ ಹೊತ್ತು ಸಾಲಿನಲ್ಲಿ ನಿಲ್ಲಬೇಕಾಗಿರುತ್ತದೆ. ಅದಕ್ಕಾಗಿ ನಾವು 2 ಆ್ಯಪ್ ಮಾಡಿದ್ದೇವೆ. ನಮ್ಮ ಕ್ಯೂಯಿಂಗ್ ಆ್ಯಪ್ ಮತ್ತು ಪಾರ್ಕಿಂಗ್ ಆ್ಯಪ್ನಲ್ಲಿಯೂ ಕೂಡ ಅವರಿಗೆ ಎಷ್ಟು ಸಾಲಿನಲ್ಲಿ ಮಂದಿ ನಿಂತಿದ್ದಾರೆ ಅಥವಾ ಪಾರ್ಕಿಂಗ್ ಲಾಟ್ನಲ್ಲಿ ಎಷ್ಟು ಕಾರ್ಗಳು ಇವೆ ಅದು ಎಲ್ಲ ವಿವರ ಇದೆ.